ಎಲ್ರಿಗೂ ನಮಸ್ಕಾರ. ನಾನು ರೇವಣಸಿದ್ದಪ್ಪ, ಹುಬ್ಬಳ್ಳಿ. ಭಾರತೀಯ ಜನದ್ರೋಹಿ ಪಾರ್ಟಿ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಭಾರತ ದೇಶದ ಪ್ರಜೆಗಳ ಮೇಲೆ ಗದಾ ಪ್ರಹಾರ ಮಾಡಿದೆ. ಅದೇನಪ್ಪ ಅಂತಂದರೆ, ಇಲ್ಲಿವರೆಗೆ ನಾವೇನು UPI ಪೇಮೆಂಟ್ ಅಂತ ಮಾಡ್ತಾಯಿದ್ವಿ, ಫೋನ್ಪೇ, ಗೂಗಲ್ ಪೇ ಇವುಗಳ ಮೂಲಕ ಏನು ಪೇಮೆಂಟ್ ಮಾಡ್ತಾಯಿದ್ವಿ, ಅದು ಫ್ರೀ ಆಫ್ ಕಾಸ್ಟ್, ಅಂದರೆ ಯಾವುದೇ ಅದಕ್ಕೆ ರೊಕ್ಕ ನಾವು ಕೊಡಬೇಕಾಗಿರಲಿಲ್ಲ. ನಿನ್ನೆ ದಿನ ಸಂಸತ್ನಲ್ಲಿ ಯಾರಿಗೂ ಮುನ್ಸೂಚನೆ ಕೊಡದೆ ಕೇವಲ ಸಂಸತ್ನಲ್ಲಿ ಮಂಡಿಸಿದ್ದನ್ನು ಒಂದು ಕಾಯ್ದೆಯನ್ನು ಇವರು ಜಾರಿ ತಂದಿದ್ದಾರೆ. ಅದರ ಮೂಲಕ ಈ UPI ಪೇಮೆಂಟ್ ಮಾಡ್ತಕ್ಕಂಥ ಜನರಿಗೆ ಹಂತ ಹಂತವಾಗಿ, ಈಗ ತಕ್ಷಣಕ್ಕೆ ಅದು ಒಂದೇನೋ ಒಂದು ಸಂಖ್ಯೆ ತೋರಿಸ್ತಾ ಇದ್ದಾರೆ, ದೊಡ್ಡ ಮೊತ್ತಕ್ಕೆ ಅಥವಾ ಬಿಸ್ನೆಸ್ ಕ್ಲಾಸಿಗೆ ಮಾತ್ರ ಅಂತ. ಹಂತ ಹಂತವಾಗಿ ಇವರು ಟ್ರಾನ್ಸಾಕ್ಷನ್ಗೂ ಇಂತಿಷ್ಟು % ಅಂತ, ಅಥವಾ ಪ್ರತಿ ತಿಂಗಳಿಗೆ ಇಷ್ಟು ಮಾತ್ರ ನೀವು UPI ಮಾಡ್ಬೋದು. ಹೇಗೆ ATM ಕಾರ್ಡ್ಗೆಲ್ಲ ಬರ್ತಾ ರಿಸ್ಟ್ರಿಕ್ಷನ್ ಹಾಕಿದ್ರು, ಅದಕ್ಕೆ ಆ ಥರ ಇದಕ್ಕೂ ಒಂದು ರಿಸ್ಟ್ರಿಕ್ಷನ್ ಮಾಡಿ ಅದ್ರ ಮೂಲಕನೂ ಜನರನ್ನು ತೆರಿಗೆ ರೂಪದಲ್ಲಿ ರಕ್ತ ಹೀರಲಿಕ್ಕೆ ಮತ್ತೊಂದು ಆದೇಶವನ್ನು ಇವರು ಪಾಸ್ ಮಾಡಿದ್ದಾರೆ ಸಂಸತ್ನಲ್ಲಿ. ಆದ್ದರಿಂದ ಜನ ಎಚ್ಚೆತ್ತುಕೊಳ್ಬೇಕು. ಬ್ಯಾಂಕ್ನಿಂದ ನೀವು ತಗೊಳ್ಳುವ ಹಣವನ್ನು ನಗದು ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ತಗೊಳ್ಳಿ. ಬ್ಯಾಂಕಿಗೆ ನೀವು ಕೊಡುವಾಗ ಕ್ಯಾಶ್ ರೂಪದಲ್ಲಿ ಕೊಡಿ. ಸಾಧ್ಯವಾದಷ್ಟು ಎಲ್ಲ ವ್ಯಾಪಾರಸ್ಥರು ಕ್ಯಾಶ್ ಮೂಲಕ ವ್ಯವಹಾರ ಮಾಡಿ. ನಗದು ರೂಪಾಯಿ ವ್ಯವಹಾರ ಮಾಡುವುದರಿಂದ ನಿಮ್ಮ ಹತ್ರ ದುಡ್ಡು ಇರ್ತದೆ, ನಿಮ್ಮ ಕೈಯಲ್ಲಿರ್ತದೆ, ನೀವು ಬೇಕಾದಂಗೆ ಖರ್ಚು ಮಾಡ್ಬೋದು. ಏನು ಡಿಜಿಟಲ್ ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ, ಡಿಜಿಟಲ್ ರೂಪದಲ್ಲಿ ಏನು ನಾವು ಲೇವಾದೇವಿ ಮಾಡ್ತೀವಿ, ಇದರ ಮುಂದೆ ಒಂದು ದೊಡ್ಡ ಷಡ್ಯಂತ್ರ ಅಡಗಿದೆ. ಈ ಮೂಲಕ ಜನರ ಹಣವನ್ನು ಇವರು ಲಪಟಾಯಿಸುವ ಒಂದು ಸಿದ್ಧತೆಯಲ್ಲಿದ್ದಾರೆ. ಆದ್ದರಿಂದ ಸಾಧ್ಯವಾದಷ್ಟು ನಗದು ರೂಪದಲ್ಲಿ ವ್ಯವಹಾರ ಮಾಡಿರಿ. ಸಾಲ ತೊಗೊಳ್ರಿ, ಸಾಲ ಕೊಡ್ರಿ, ಅದರ ನಗದು ರೂಪದಲ್ಲಿ. ಬ್ಯಾಂಕಿನವ್ರ ಹತ್ರ ದುಡ್ಡೇ ಇಲ್ಲ, ಕ್ಯಾಶ್ ಇಲ್ಲವೇ ಇಲ್ಲ. ನಿಮ್ಮ ಖಾತೆಯಲ್ಲಿದ್ದಂಥ ಒಂದು 10 ಲಕ್ಷ ರೂಪಾಯಿ ನೀವು ಹೋಗಿ ಕ್ಯಾಶ್ ಕೇಳಿದ್ರೆ ಅವರು ನಿಮಗೆ ಕ್ಯಾಶ್ ಕೊಡಲ್ಲ. ಯಾಕಂದರೆ ಅವ್ರ ಹತ್ರ ಕ್ಯಾಶ್ ಇಲ್ಲ. ಇವರು ಕೇವಲ ಡಿಜಿಟಲ್ ಆಧಾರದ ಮೇಲೆ ಜನರನ್ನು ಲೂಟಿ ಮಾಡ್ತಾಯಿದ್ದಾರೆ. ಇವ್ರ ಹತ್ರ ಯಾವುದೇ ಗೋಲ್ಡ್ ರಿಸರ್ವ್ ಇಲ್ಲ. ದುಡ್ಡು ನೋಟ್ ಪ್ರಿಂಟ್ ಮಾಡೋಕ್ಕೆ ಬೇಕಾದಂಥ ಗೋಲ್ಡ್ ರಿಸರ್ವ್ ಇವ್ರ ಹತ್ರ ಇಲ್ಲ. ಕೇವಲ ಸಂಖ್ಯೆ ಆಧಾರದ ಮೇಲೆ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಎಲ್ಲ ಬ್ಯಾಂಕ್ಗಳು, ಸರ್ಕಾರ ಸಮೇತ. ಆದ್ದರಿಂದ ಭಾರತದ ಜನ ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಬಹಳ ಕರಾಳ ದಿನಗಳನ್ನು ನಾವು ಕಾಣಬೇಕಾಗ್ತದೆ. ದಯವಿಟ್ಟು ಎಚ್ಚರಗೊಳ್ಳಿ. ನಗದು ರೂಪದಲ್ಲಿ ವ್ಯವಹಾರ ಮಾಡಿ. ಬ್ಯಾಂಕಿಗೆ ದಬಾಯಿಸಿ, ಮಗನೇ ರೊಕ್ಕ ಕೊಡು ಅಂಥೇಳಿ. ನೀವು ಅವೇನು ಅವ್ರ ಅಪ್ಪನ ಮನೆ ದುಡ್ಡಲ್ಲ, ನೀವು ಕಷ್ಟಪಟ್ಟು ದುಡ್ದು ಏನೋ ಮಾಡಿ ದುಡ್ಡಿಟ್ಟಿರ್ತೀರಿ, ಇಸ್ಕೋರಿ, ಕ್ಯಾಶ್ ಇಸ್ಕೋರಿ. ಡಿಜಿಟಲ್ ಟ್ರಾನ್ಸಾಕ್ಷನನ್ನು ಬಂದ್ ಮಾಡಿ. ಇಲ್ಲದಿದ್ದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಮಾಡಿ, ಕೋರ್ಟಿಗೆ ಹೋಗಿ. ಬ್ಯಾಂಕಿನವ್ರ ಹತ್ರ ಯಾರು ಡಿಜಿಟಲ್ ಮೂಲಕ ವ್ಯವಹಾರ ಮಾಡಬೇಡ್ರಿ. ಇದರಿಂದ ದೇಶ ಸತ್ಯಾನಾಶ ಆಗ್ತದೆ ಅಂಥೇಳಿ ನಾನು ತಮ್ಮಲ್ಲಿ ಎಚ್ಚರಿಕೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.